ಹಿಪ್ನೋಟೈಸನ್ನು ಮಾಡಿದಾಗ ಕೋಮಾ ಸ್ಟೇಜಲ್ಲಿರೋ ಪೇಷಂಟ್ಗೂ ಸಹ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇದೆ. ಹೈ ಡಿಪ್ರೆಷನ್ ಇರೋರಿಗೆ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಬಾರ್ದು, ಬರ್ತಾ ತುಂಬಾನೇ ತಿಳ್ಕೊಳ್ತಾ ಇದೆ. ಸಮಸ್ಯೆ 40% ಇದ್ರೆ ಇನ್ನು 60% ಅವರೇ ಆಹ್ವಾನ ಮಾಡ್ಕೊಂಡಿರ್ತಾರೆ. ನೀವು ಬರೀ ದುಡ್ಡುಗೋಸ್ಕರ ಮಾಡ್ತೀರಾ, ಪೇಷಂಟ್ ಇಲ್ಲದೆ ನೀವು ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀರಾ ಅಂತ ಕೇಳ್ತಾರೆ. ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋರ್ ತರ ನಟನೆ ಮಾಡೋರ್ನ ಎಬ್ಸಕ್ಕೆ ಆಗಲ್ಲ. ಅಂದ್ರೆ ಹೌದಾ? ಈಗ ಇನ್ನೊಂದು ಏನು ಅಂದರೆ ವೀಕ್ ಮೈಂಡ್. ಕೆಲವರಿಗೆ ಮನಸ್ಸು ಕೆಲಸ ಮಾಡೋದಿಲ್ಲ, ನಿಶ್ಚೇಷ್ಟಿತಗೊಂಡಿದೆ, ದೇಹವೂ ನಿಶ್ಚೇಷ್ಟಿತಗೊಂಡಿದೆ. ಅಂದರೆ ದೇಹದ ಯಾವುದೇ ಕಾರ್ಯಭಾಗಗಳು ಕೆಲಸ ಮಾಡೋದಿಲ್ಲ, ಅವರ ಪಂಚೇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಮಲ್ಕೊಂಡೇ ಇದ್ದಿರ್ಬೋದು. ಅಂದರೆ ಜೀವಚ್ಛವ ಅಂತವಲ್ಲ, ಅಂಥ ಸ್ಥಿತಿಯವರಿಗೆ ರೇಖಿ ಎಷ್ಟರ ಮಟ್ಟಿಗೆ ಪರಿಣಾಮ? 100% ಪರಿಣಾಮ ಆಗುತ್ತೆ. ಇಲ್ಲಿ ಅವರ ಜೊತೆಯಲ್ಲಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಕರೆಕ್ಟಾಗಿ ಇಲ್ಲಿಗೆ ಬಂದು ಟ್ರಾನ್ಸ್ಗೆ ಹೋಗಿ, ಅದು ಟ್ರಾನ್ಸು ಅಷ್ಟೇ, ಹಿಪ್ನೋಟೈಸ್ ಅಷ್ಟೇ. 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಹಿಪ್ನೋಟೈಸ್ ಆಗಲ್ಲ. ಹಿಪ್ನೋಟೈಸ್ಗೆ ಹೋಗಿ ಸಮಸ್ಯೆಯನ್ನು ತಿಳ್ಕೊಂಡು, ಅಥವಾ ಹಿಪ್ನೋಟೈಸ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ರೇಖಿ ಮತ್ತು ಹಿಪ್ನೋಟೈಸನ್ನು ಕಲ್ತ್ಕೊಂಡು ಆ ವಿದ್ಯೆಯನ್ನು ಅವ್ರ ಮೇಲೆ ಕಂಟಿನ್ಯೂಸ್ ಆಗಿ ಪ್ರಯೋಗವನ್ನು ಮಾಡಿಕೊಂಡು ಬರ್ತಾಯಿದ್ರೆ ಖಂಡಿತವಾಗ್ಲೂ ಇದು ಕ್ಲಿಯರ್ ಆಗುತ್ತೆ. ಯಾಕಂದರೆ ಅವ್ರಿಗಿನ್ನೂ ಜೀವ ಇದೆ ಅಂದಾಗ ಆ ಒಂದು ನಾವು ಹೇಳದೆ ಮಾಡಲಿ ಅವರ ಚಕ್ರಗಳಂತೂ ಇದ್ದೇ ಇರುತ್ತೆ. ಆಗ ನಾವು ಎನರ್ಜಿಗಳನ್ನು ಕೊಟ್ಟಾಗ ಅದ್ರ ಪಾಡಿಗೆ ಅದು ಚಕ್ರಗಳು ಆ್ಯಕ್ಟಿವೇಶನ್ ಆಗ್ತಾ ಬರ್ತಾ ಇರುತ್ತೆ. ಮತ್ತು ನಾವು ಹಿಪ್ನೋಟೈಸನ್ನು ಮಾಡಿದಾಗ ಕೋಮಾ ಸ್ಟೇಜಲ್ಲಿರೋ ಪೇಷಂಟ್ಗೂ ಸಹ ಸಬ್ಕಾನ್ಷಿಯಸ್ ಮೈಂಡು ವರ್ಕ್ ಮಾಡ್ತಾ ಇರುತ್ತೆ. ಕಾನ್ಷಿಯಸ್ ಮೈಂಡ್ ಅಷ್ಟೇ ಅವ್ರಿಗೆ ಆ್ಯಕ್ಟಿವ್ ಆಗಿರೋದಿಲ್ಲ, ಆದರೆ ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗಿಯೇ ಇರುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಸಜೆಷನ್ಸನ್ನು ಕೊಟ್ಟಾಗ, ಹಿಪ್ನೋಟೈಸ್ ಮಾಡಿದಾಗ ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ. ನಾನು ಹೇಳ್ತಾರ ಹಿಪ್ನೋಟೈಸ್ ಬಂದು ಈಗ ಇಲ್ಲಿ ಬಂದಾಗ ನಾನು ಮಾಡೋ ಹಿಪ್ನೋಟೈಸ್ ಅಲ್ಲ, ನಾನು ಹೇಳ್ಕೊಟ್ಟಿರ್ತೀನಲ್ವ ಸೆಲ್ಫ್ ಹಿಪ್ನೋಟೈಸ್, ಅದನ್ನು ಮಾಡಿದಾಗ ಅದು ವರ್ಕೌಟ್ ಆಗುತ್ತೆ. ಈಗ ಕೆಲವು ತುಂಬ ಡಿಪ್ರೆಷನಲ್ಲಿ ಇರ್ತಾರಲ್ಲ, ಅಂದರೆ ಹೈ ಡಿಪ್ರೆಷನ್ ಕೇಸು, ಅದಕ್ಕೇನು ಮಾಡ್ತೀರಿ? ಇಲ್ಲಿ ಹೈ ಡಿಪ್ರೆಷನ್ ಇರೋರಿಗೆ ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನೋದನ್ನು ನಾನು ಬರ್ತಾ ತುಂಬಾ ತಿಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಮೈಂಡು ಪ್ರಾಬ್ಲಮ್ ಇರೋರು ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವರು 100ಕ್ಕೆ 40 ಜನ ಏನು ಮಾಡ್ತಾರೆ, ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅನ್ನೋ ಒಂದು ಸಂಕಲ್ಪ ಅವ್ರಿಗಿರುತ್ತೆ. ಅಂಥವ್ರು ಪರವಾಗಿಲ್ಲ, ನಾವು ಹೇಳ್ಕೊಟ್ಟೋದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ವಿದ್ಯೆಗಳನ್ನು ಕಲ್ತ್ಕೊತಾರೆ, ನಾವು ಹೇಳ್ಕೊಟ್ಟಿದ್ದು ಮಾಡ್ತಾ ಇರ್ತಾರೆ, ನಿಧಾನಕ್ಕೆ ರಿಸಲ್ಟ್ ಬರ್ತಾ ಇರುತ್ತೆ. ಇನ್ನು ಕೆಲವರು ಇರ್ತಾರೆ 100ಕ್ಕೆ 60 ಜನ, ಅವ್ರೇನು ಮಾಡ್ತಾರೆ ಅಂದರೆ ಸಮಸ್ಯೆ 40% ಇದ್ದರೆ ಇನ್ನು 60% ಅವರೇ ಆಹ್ವಾನ ಮಾಡ್ಕೊಂಡಿರ್ತಾರೆ. ಅಂದರೆ ಅವ್ರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಯಾಕೆ ಅಂದರೆ ಕೆಲವ್ರಿಗೆ ಈ ವ್ಯಕ್ತಿ ತುಂಬ ಗ್ರೇಟಪ್ಪ, ಈ ವ್ಯಕ್ತಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾನೆ ಅನ್ನೋದಕ್ಕಿಂತ, ಅಯ್ಯೋ ಪಾಪ ಅವನಿಗೆ ಕೈಕಾಲು ಸರಿ ಇಲ್ಲ, ಅವ್ನಿಗೆ ಯಾಕೆ ಕೆಲಸ ಹೇಳಬೇಕು, ಅಯ್ಯೋ ಪಾಪ ಅವನಿಗೆ ಒಂದ್ಸಲ ಜ್ಞಾನ ಒಂದ್ಸತಿರಲ್ಲ ಬಿಡೋ ಪಾಪ ಅವನ ಹತ್ರನೂ ಅಂಥದನ್ನೇ ಇಷ್ಟಪಡ್ತಾ ಇರ್ತಾರೆ ಕೆಲವರು. ಅನುಕಂಪ ಅಂಥವ್ರು ಅಷ್ಟೇ 100ಕ್ಕೆ 40% ಇರುವಂಥ ಕಾಯಿಲೆನ 60% ಹೆಚ್ಚಿಗೆ ಮಾಡಿಕೊಂಡು 100% ಮಾಡಿಕೊಂಡು ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಮಾಡಬೇಕಂದ್ರೆ, ಮನೇಲಿರೋರು ಕೇರೇ ಮಾಡಬಾರ್ದು, ಅವ್ರಿಗೆ ಅನುಕಂಪನೇ ತೋರಿಸ್ಬಾರ್ದು. ಅವ್ರ ತಂದೆ ತಾಯಿ ಆಗಲಿ, ಅವ್ರ ಹೆಂಡತಿ ಆಗಲಿ, ಅವ್ರ ತಾಯಿ ಆಗಲಿ, ಅವರು ರೇಖೆಯನ್ನು ಕಲ್ತ್ಕೊಂಡು ಮಾಡಿದಾಗ ನಿಜವಾಗ್ಲೂ ರಿಸಲ್ಟು ತುಂಬ ಬೇಗ ಬರುತ್ತೆ. ಆದರೆ ಕನ್ಸಲ್ಟೇಷನ್ ಮಾಡಿದಾಗ ಇದೇನಾದರೂ ನಾನು ಹೇಳಿದ್ದೀನಿ ಅಂದರೆ, ಏನು ಮೇಡಮ್ ನೀವು ಪ್ರಾಬ್ಲಮ್ ಇರೋದು, ಡಿಪ್ರೆಷನ್ ಇರೋದು ನನ್ನ ಮಗನಿಗೆ, ಅವ್ನು ಬಿಟ್ಬಿಟ್ಟು ನಮ್ಮನ್ನು ಬರೋಕ್ಕೆ ಹೇಳ್ತೀರಲ್ಲ ಅಂತ ನನ್ನನ್ನು ನೀವು ಬರೀ ದುಡ್ಡುಗೋಸ್ಕರ ಮಾಡ್ತೀರಾ, ಪೇಷಂಟ್ ಇಲ್ಲದೆ ನೀವು ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಏನು ಮಾಡೋದು? ಈ ವಿದ್ಯೆಯನ್ನು ನನಗೆ ಕನ್ಸಲ್ಟೇಷನ್ ಗೊತ್ತಾಗ್ಬಿಟ್ಟಿರುತ್ತೆ, ಆ ವ್ಯಕ್ತಿ ಇದಕ್ಕೆ ಸ್ಪಂದಿಸ್ತಾನಾ ಅಥವಾ ಸ್ಪಂದಿಸಲ್ವಾ ಅಂತ ನನಗೆ ಗೊತ್ತಾಗಿರುತ್ತೆ. ಅದು ಎಲ್ಲ ಪೇಷಂಟ್ಗೂ ಅಲ್ಲ, ಕೇವಲ ಮಾನಸಿಕ ಸಮಸ್ಯೆ ಇರೋವಂಥವ್ರಿಗೆ. ಆಗ ನಾನು ಹೇಳ್ತೀನಿ, ನಿಮ್ಮ ಹುಡುಗನ ಕರ್ಕೊಂಬಂದ್ರೂ ಇದು ಇದ್ದಿದ್ದು ವರ್ಕ್ ಆಗಲ್ಲಮ್ಮ, ನೀವು ಮಾತ್ರ ಬನ್ನಿ ಅಂತ. ಏನು ಮೇಡಮ್ ಹಂಗಾದರೆ ನೀವು
ದುಡ್ಡು ಕೊಟ್ಟರೆ ಸಾಕಲ್ವ ನಿಮಗೆ? ಪೇಷಂಟ್ ಇಲ್ದೆ ಅದು ಹೆಂಗೆ ಕ್ಲಿಯರ್ ಮಾಡ್ತೀರಾ? ಪ್ರಾಬ್ಲಮ್ ಇರೋದು ಅವನಿಗೆ, ನಮ್ಗೆ ಹೆಂಗೆ ನೀವು ಇದು ಮಾಡ್ತೀರಾ ಅಂತಾರೆ. ಆಗ ನಾವೇನೂ ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈಗ ಪೇಷಂಟ್ನ ಕರ್ಕೊಂಬಂದರೂ ಸಹ ಕಂಪಲ್ಸರಿ ಅವ್ರ ತಂದೆ ತಾಯಿಯಲ್ಲಿ ಯಾರಾದರೂ ಅವರೇ ರೇಖೆಯನ್ನು ಕಲಿಬೇಕು. ಪೇಷಂಟನ್ನು ನಂಬಿಕೊಂಡು ರೇಖೆಯನ್ನು ಹೇಳ್ಕೊಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಈಗ ನೋಡಿ, ಲಾಸ್ಟು ಒಂದು 4 ಮಂತ್ಸ್ ಬ್ಯಾಕು ಒಬ್ಬರು ನಮಗೆ ಮಂಡ್ಯದಿಂದ ಒಂದು ವ್ಯಕ್ತಿ ಬಂದಿದ್ದ. ಅವರೆಷ್ಟು ಅಂತಂದರೆ ಇರೋ 20% ಪ್ರಾಬ್ಲಮನ್ನು 100% ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಅವ್ರ ತಾಯಿಗೆ ಹೇಳಿದೆ, ಇದಾಗೋದೇ ಇಲ್ಲಮ್ಮ. ಏಕೆಂದರೆ ಈಗ ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋರ ಥರ ನಟನೆ ಮಾಡೋರನ್ನ ಎಬ್ಸೋಕ್ಕೆ ಆಗಲ್ಲ. ಅಂದರೆ ಅವ್ರ ಮೈಂಡಲ್ಲಿ ಇರಬೇಕು, ನಾನು ಹೊರಗಡೆ ಬರಬೇಕು ಅಂತ. ಪ್ರಾಬ್ಲಮ್ಮನ್ನೇ ನಾವು ಪ್ರಾಬ್ಲಮ್ ಇದೆ ಅಂದ್ಕೊಂಡ್ರೆ ಆಗಲ್ಲ. ಇಲ್ಲಿ ನೀನು ರೇಖೆ ಕಲಿಯೋ ಸ್ಟೇಜಲ್ಲಿಲ್ಲ ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಟ್ಟಿಲ್ಲ. ಏನಾದರೂ ಮೇಡಮ್ ಹೆಂಗನ ಕ್ಲಿಯರ್ ಮಾಡಿ ಕೊನೆಗೆ 1 ಅವರ್ ಅವ್ರ ಹತ್ರ ನಾನು ಡಿಸ್ಕಷನ್ ಮಾಡಿ ಕೊನೆಗೆ ಎಷ್ಟು ಕಮ್ಮಿ ಅಮೌಂಟ್ ಇಸ್ಕೊಂಡು ನಾನು ಮಾಡಿದೆ. ನಂಗೆ ಗೊತ್ತದು ಆಗಲ್ಲ ಅಂತ ಗೊತ್ತು ನನಗೆ, ಆದರೂ ಒಂದು ಚಾನ್ಸ್ ಕೊಟ್ಟೆ ನಾನು. ನೋಡಿ, ಇದು ಹಿಂಗಾಗಲ್ಲ, ಇದು ಒಂದು 2-3 ಮಂತ್ಸು ರೇಖೆಯನ್ನು ಮಾಡ್ಕೊಳ್ಳಿ. ರೇಖೆಯನ್ನು ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀವು ಇನ್ನೊಂದು ಸಲ ಬನ್ನಿ, ಇನ್ಯಾರೋ ಒಬ್ಬರು ಕರ್ಕೊಂಬನ್ನಿ, ನಾನು ಅವ್ರಿಗೂ ರೇಖೆಯನ್ನು ಹೇಳ್ಕೊಡ್ತೀನಿ ಅಂತೇಳಿದೆ. ಆದರೆ ಆ ವ್ಯಕ್ತಿ ಯಾವಾಗಾದರೂ ಫೋನ್ ಮಾಡಿದಾಗ ಎಷ್ಟು ದೌರ್ಜನ್ಯದಿಂದ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ನಾನು ಹೇಳಿದೆ, ನಾನು ಅವತ್ತು ನಾನು ಅಟೆಂಡೇ ಮಾಡಬಾರ್ದಾಗಿತ್ತು. ಅವರಮ್ಮ ಇದ್ದಾರೆ, ಇವ್ರಿಗಿನ್ನ ಮೆಂಟ್ಲಾಗ್ಬಿಟ್ಟಿದ್ದಾರೆ. ನಾನು ಹೇಳ್ತಾನಿದ್ದೀನಿ, ಕೇಸ್ ನಾನು ಆಗಲ್ಲಮ್ಮ, ನಾನು ಮಾಡಲ್ಲ. ಯಾಕೆಂದಕ್ಕೆ ಒಂದು ವಿಧಾನ ಅಂತ ಇರುತ್ತೆ, ಆ ವಿಧಾನದಲ್ಲಿ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದು. ಆಗಲ್ಲ ಅಂದರೆ ಕೇಳಲೇ ಇಲ್ಲ. ಆ ಥರ ತೊಂದರೆ ಕೊಡೋರು ಇರ್ತಾರೆ. ಅದಕ್ಕೆ ಈಗ ಈ ಇನ್ಸಿಡೆಂಟ್ ಆದಮೇಲೆ ಅಂತೂ ಡಿಪ್ರೆಷನ್ ಇರೋ ಯಾವುದೇ ಪೇಷಂಟ್ಗೆ ಅವ್ರ ಪೇರೆಂಟ್ಸ್ ಬಂದರೆ ಮಾತ್ರ ನಾನು ವಿದ್ಯೆನ ಹೇಳ್ಕೊಟ್ಟು ನಾನು ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹೊರತು ನಾನಿನ್ನು ಯಾವುದೇ ಕಾರಣಕ್ಕೂ ಡಿಪ್ರೆಷನ್ ಪೇಷಂಟ್ನ ಅಟೆಂಡೇ ಮಾಡಲ್ಲ. ಈಗ ನಿಮ್ಮ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಒಬ್ಬರು, ಒಂದು 4 ಅವರು ರೇಖೆ ಹೇಳ್ಕೊಡ್ತಾರೆ ಮತ್ತು ದುಡ್ಡು ತೊಗೊಂಡ್ಬಿಡ್ತಾರೆ ಅಂತ. ಖಂಡಿತ ಇದು ಒಳ್ಳೆಯ ಆಪಾದನೆ. ಯಾಕೆ ಅಂದರೆ ಇವತ್ತು ನನಗೆ ದಿನಕ್ಕೆ ಒಂದು 25-30 ಕನ್ಸಲ್ಟೇಷನ್ಸ್ ಬರುತ್ತೆ. ನಾನು ಇಬ್ಬರನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಯಾಕೆ ಹೇಳಿ? ಕ್ವಾಲಿಟಿ ಹಾಳಾಗತ್ತೆ ಅಂತ ಇಬ್ಬರನ್ನೇ ಮಾಡ್ಕೊಳ್ತೀನಿ. ಆನ್ಲೈನಲ್ಲಿ ಒಂದಿಬ್ಬರಿಗೆ ಇಷ್ಟೇ ನಾನು ಅಟೆಂಡ್ ಮಾಡ್ತೀನಿ. ನಾನು ಎಲ್ಲರ ಥರ ತಂದು ಒಂದು 10 ಜನಕ್ಕೆ ಅಪಾಯಿಂಟ್ಮೆಂಟ್ ತಂದು ಇಲ್ಲಿ ಕೂರಿಸ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟೈಮ್ ಪಾಸ್ ಮಾಡಿಸಿ ಒಂದು 10 ನಿಮಿಷ ನೋಡಿ ಆವತ್ತೊಂದು ಸಿಟ್ಟಿಂಗ್ ಅಮೌಂಟ್ ಏನಿದೆಯೋ ಆ ಅಮೌಂಟನ್ನು ತೊಗೊಂಡು ಒಂದು 10 ಸಲ ತಿರುಗಿಸಿದ್ದೀನಿ ಅಂದರೆ ಇದಕ್ಕಿಂತ ಡಬಲ್ ಅಮೌಂಟ್ ನನಗೆ ಬರುತ್ತೆ. ಬಟ್ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಈಗಿರೋ ಜನರೇಷನಲ್ಲಿ ಅಥವಾ ಈಗಿರುವಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತಿ ದುಡಿದ್ರೆ ಮಾತ್ರ ಅವನಿಗೆ ಹೊಟ್ಟೆಗೆ ಹೋಗುತ್ತೆ, ಇಲ್ಲಾಂದರೆ ಹೋಗೋದಿಲ್ಲ. ಇವತ್ತು ಒಂದು ಗಾರ್ಮೆಂಟ್ಸಲ್ಲಿ ಒಂದು ಕೆಲಸ ಮಾಡ್ತಾಯಿರ್ತಾನೆ, ಅವನು ಒಂದು ದಿನ ಲೀವ್ ಹಾಕ್ಬಿಟ್ಟು ಬಂದರೆ ಅವತ್ತೊಂದು ಸ್ಯಾಲ್ರಿನೂ ಹಾಳಾಗುತ್ತೆ, ಅಲ್ಲಿ ಉಗಿಸ್ಕೊಳ್ಳೂ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿರ್ತೀನಿ, ಒಂದೇ ದಿನ ತೊಗೊತಾ ಇದ್ದೀನಿ. ಒಂದೇ ದಿನದಲ್ಲಿ ಬೆಳಗ್ಗೆ 10:30 ಮಧ್ಯಾಹ್ನ 2 ಗಂಟೆ ತನಕ ಅವ್ರನ್ನೇ ಮಾಡ್ತಾಯಿದ್ದೀನಿ. ಬೇರೆ ಯಾರು ನಾನು ಕರ್ಕೊಂಡಿರ್ತಾ ಇಲ್ವಲ್ಲ. 4 ಅವರ್ ಲೆಕ್ಕ ಹಾಕ್ಕೊಳ್ಳಿ. ಇದೇ 4 ಅವರು ನೀವು ಒಂದು 10 ಸಿಟ್ಟಿಂಗು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲೇ ಇದ್ದು ಅವ್ರು ಕೊಡೋ 10 ನಿಮಿಷದ ಟ್ರೀಟ್ಮೆಂಟನ್ನು ತೊಗೊಂಡು 10 ಸಲ ಸುತ್ತದಾಗ ಎಷ್ಟಾಯ್ತು ಅಮೌಂಟ್ ಎಷ್ಟಾಯಿತು? ಅಮೌಂಟ್ ಬೇಡ, ಅಮೌಂಟ್ ಸೈಡ್ಗಿಡೋಣ. ನಿನ್ನ ಸ್ಯಾಲ್ರಿ ಎಷ್ಟೋಯ್ತು? ನಿನ್ನ ಟೈಮಿಂಗ್ಸ್ ಎಷ್ಟು ಹಾಳಾಯಿತು? ನಾನು ಇವತ್ತಿಗೂ ಇಷ್ಟು ಚಾನಲಲ್ಲಿ ಬಂದಾಗೂ ನಾನು ಇಬ್ಬರನ್ನೇ ತೊಗೊಳ್ತಾ ಇರೋದು, ಅದಕ್ಕೆ ಮುಂಚೆನೂ ಇಬ್ಬರನ್ನೇ ತೊಗೊಳ್ತಾ ಇರೋದು. ಇದು ಬೆಸ್ಟಾ ಅದು ಬೆಸ್ಟಾ? ಇನ್ನೂ ಒಂದು ಹೇಳ್ತೀನಿ, ಈಗ ಕ್ಲಾಸಲ್ಲಿ ಸ್ವಲ್ಪವಾಗಿ ಹಂತವಾಗಿ ರೇಖೆ ಕಲಿತಾಗ ಇನ್ನೊಂದು ಟೆಕ್ನಿಕ್ ಕಲ್ತ್ಕೊಳ್ಳೋವರೆಗೂ ಇವ್ರು ಇದೇ ಟೆಕ್ನಿಕ್ಕನ್ನು ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ನನ್ನ ಹತ್ರ ಕಲ್ತಿರೋರು ಅವತ್ತು ಸಾಯಂಕಾಲದಿಂದ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು, ಯಾವ ರೀತಿ ಬೇಕಾದ್ರೂ ಟ್ರೀಟ್ಮೆಂಟನ್ನು ಅವ್ರು ಮಾಡ್ಕೋಬೋದು. ಈ ಒಂದೇ ದಿನದಲ್ಲಿ ನಾನು 4 ಅವರ್ 5 ಅವರ್ ಟೈಮನ್ನು ಅವ್ರಿಗೆ ಸ್ಪೆಂಡ್ ಮಾಡಿ ವೀಡಿಯೋಗಳು ಹಾಕಿ ವೀಡಿಯೋಗಳು ತೋರಿಸಿ ಅದೇ ತಕ್ಕನಾಗೆ ಬುಕ್ಸನ್ನು ಕೊಟ್ಟು ಅದೇ ವಿಡಿಯೋಗಳನ್ನು ಅವ್ರಿಗೆ ನಾನು ಮೊಬೈಲ್ಗೆ ಶೇರ್ ಮಾಡೋದ್ರಿಂದ 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳಿದ್ರು ಕ್ಲೀನಾಗಿ ಕುತ್ಕೊಂಡು ಮಾಡೋ ಥರ ನಾನು ಪ್ಲ್ಯಾನ್ ಮಾಡಿದ್ದೀನಿ.
ಇಲ್ಲಿ ಯಾವುದೋ ಕನ್ಫ್ಯೂಷನನ್ನು ಜನಕ್ಕೆ ನಾನು ಇಟ್ಟೇ ಇಲ್ಲ, ಅದಕ್ಕೆ ನಾನು ಮಾಡಿ ಕಳಿಸ್ತೀನಿ. ಅದನ್ನು ನೋಡೋಕ್ಕೆ ಸೋಂಬೇರ್ತನ ಆಗಿ ರೇಖೆ ಮಾಡ್ಕೊಳ್ಳೋಕ್ಕೆ ಸೋಂಬೇರ್ತನ ಆದರೆ ಯಾರೇನೂ ಮಾಡೋಕ್ಕಾಗಲ್ಲ.